ಹಾಯ್ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ನಾವು ಈಶಾ ಫೌಂಡೇಶನ್ಗೆ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ. ಇದು ಕೆಂಪೇಗೌಡ ಬಸ್ ನಿಲ್ದಾಣ. ಇಲ್ಲಿ ಒಳಕ್ಕೆ ಬಂದರೆ ನಿಮಗೆ A1 ಅಂತ ಪ್ಲಾಟ್ಫಾರಮ್ ಇರುತ್ತೆ, ಅಲ್ಲಿ ಹೋಗಬೇಕು ನೀವು. ಇದು ಸಮಯ 10 ಗಂಟೆಗೆ ಇರುತ್ತೆ ಬಸ್ಸು, ಬೆಳಗಿನ ಜಾವ. ನೀವು ನೋಡ್ತಾ ಇರ್ಬೋದು, ಕೆಂಪೇಗೌಡ ಬಸ್ ನಿಲ್ದಾಣದಿಂದ ನಾವು ಹೋಗ್ತಾ ಇದ್ದೀವಿ. ಇವಾಗ ಚಿಕ್ಕಬಳ್ಳಾಪುರಕ್ಕೆ ಬಂದು, ಇದು ಚಿಕ್ಕಬಳ್ಳಾಪುರ ಪಟ್ಟಣವಾಗಿರುತ್ತದೆ. ಇದು ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡು. ಇಲ್ಲಿಂದ ಬೆಂಗಳೂರಿನಿಂದ ಇಲ್ಲಿಗೆ ಬಂದು ಹೋಗ್ಬೋದು ಈಶಾ ಫೌಂಡೇಶನ್ಗೆ. ಇಲ್ಲಾಂದರೆ ನೇರವಾಗಿ ಬೆಂಗಳೂರಿನಿಂದ ಬಸ್ ಇದೆ ಈಶಾ ಫೌಂಡೇಶನ್ಗೆ 10 ಗಂಟೆಗೆ. ಆ ಮೂಲಕವಾಗಿ ಹೋಗಬಹುದು. ನೋಡಿ ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣ ಹೇಗಿದೆ ಎಂದು ನೋಡಿ. ಈಶಾ ಫೌಂಡೇಶನ್ಗೆ ಹೋಗೋ ದಾರಿಲಿ ಅಕ್ಕಪಕ್ಕ ಮಳಿಗೆಗಳಿದೆ. ನೀವು ಜ್ಯೂಸ್ ಕುಡಿಬೋದು, ಇಲ್ಲಾಂದರೆ ಶಿವನ ಮೂರ್ತಿಗಳನ್ನೆಲ್ಲ ತಗೋಬೋದು. ಇಲ್ಲಿಂದ ಸುಂದರವಾದ ಬೆಟ್ಟಗಳಿಂದ ಕೂಡಿರುವ ಈ ಸ್ಥಳ ಚಿಕ್ಕಬಳ್ಳಾಪುರದಲ್ಲಿ ಇದೆ. ಚಿಕ್ಕಬಳ್ಳಾಪುರದಿಂದ 11 ಕಿಲೋಮೀಟರ್ ದೂರವಿದೆ. ಈ ಫೌಂಡೇಶನ್ಗೆ ಇನ್ನೂ ಕಾಮಗಾರಿ ಮಾಡ್ತಾ ಇದ್ದಾರೆ, ಇನ್ನೂ ಸಂಪೂರ್ಣವಾಗಿಲ್ಲ. ಹಾಗಾಗಿ ಇಲ್ಲಿ ರೋಡ್ ಎಲ್ಲ ಕ್ಲೀನಾಗಿಲ್ಲ. ನೋಡಿ ಅಲ್ಲಿ ನೋಡ್ಬೋದು, ಬಸ್ಗಳ ವ್ಯವಸ್ಥೆ ಇದೆ. ನೋಡಿ ಆ ಬಸ್ ಹೋಗ್ತಾ ಇದೆ. ಆ ಬಸ್ ಹೋಗ್ದಾದ್ಮೇಲೆ ನಮ್ಮ ಬಸ್ಸಲ್ಲಿ ನಿಲ್ಲುತ್ತದೆ. ನಾವು ಕೆಂಪೇಗೌಡ ಬಸ್ ನಿಲ್ದಾಣದಿಂದ ನೇರವಾಗಿ ಇಲ್ಲಿ ಬಂದು ಇಳಿದೆವು. ದೂರದಲ್ಲಿ ನೀವು ನೋಡ್ಬೋದು, ಶಿವ ಮೂರ್ತಿ ಕಾಣುತ್ತಿದೆ. ಅದು ಹಿಂಭಾಗದಲ್ಲಿ ತುಂಬ ಬೆಟ್ಟಗಳಿದ್ದಾವೆ, ಅತಿ ಸುಂದರವಾಗಿ ಕಾಣುತ್ತಿದೆ. ಸುಮಾರು 2 ಗಂಟೆ ಸಮಯ ಹಿಡಿಯುತ್ತದೆ ಇಲ್ಲಿಗೆ ಬರೋಲು. ಹೋಗೋಲು 2 ಗಂಟೆ ಸಮಯ ಹಿಡಿಯುತ್ತದೆ. ಒಟ್ಟು 4 ಗಂಟೆ ಸಮಯ. ಬಸ್ಸಿಂದ ಕೆಳಗೆ ಇಳಿದು ಹೋಗ್ತಾ ಇದ್ದೀವಿ ಈಶಾ ಫೌಂಡೇಶನ್ಗೆ. ನೀವು ಬೋರ್ಡಲ್ಲಿ ನೋಡಬಹುದು, ಪ್ರವೇಶ, ನಾಗಮಂಟಪ, ಆದಿಯೋಗಿ, ಶೌಚಾಲಯ ಮತ್ತು ಚಪ್ಪಲಿ ಸ್ಟ್ಯಾಂಡ್ ಒಂದೇ ಕಡೆ ಇದೆ. ಬೆಂಗಳೂರಿನಿಂದ ಇದೇ ಬಸ್ಸಲ್ಲಿ ನಾವು ಈಶಾ ಫೌಂಡೇಶನ್ಗೆ ಬಂದಿದ್ದು. ಸುತ್ತಲೂ ಬೆಟ್ಟಗಳು ಯಾವ ಥರ ಕಾಣುತ್ತಿದ್ದು ನೋಡಿ. ಬನ್ನಿ ಹೋಗೋಣ, ಶಿವನ ಮೂರ್ತಿ ಹತ್ರಕ್ಕೆ ಹೋಗೋಣ. ಇದೇ ದಾರಿ. ಅಲ್ಲಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ಕಾಮಗಾರಿಗಳು ಪೂರ್ಣವಾಗಿಲ್ಲ. ನೀವು ಸಂಜೆವರೆಗೂ ಇಲ್ಲೇ ಇರ್ತೀವಿ ಅಂದರೆ ನಿಮಗೆ ಲೇಸರ್ ಲೈಟ್ ಶೋ ನಡೆಯುತ್ತೆ 7 ಗಂಟೆಯಿಂದ 7:15 ಗಂಟೆವರೆಗೂ. ಇಲ್ಲೆಲ್ಲ ಮಳಿಗೆಗಳೆಲ್ಲ ಮಾಡಿಕೊಂಡಿದ್ದಾರೆ, ನೀವು ನೋಡ್ಬೋದು. ಎದುರುಗಡೆ ಬೈಕ್ ನಿಲ್ಲಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಒಂದು ವೆಹಿಕಲ್ಗೆ 50 ರೂಪಾಯಿ. CC ಕ್ಯಾಮ್ರಾಗಳೆಲ್ಲ ಇಟ್ಟಿದ್ದಾರೆ. ಮುಂದೆ ನೀವು ನೋಡ್ಬೋದು ಮಂಟಪ, ಇದು ನಾಗಮಂಟಪ.
ನಾಗ ವಿಗ್ರಹ ಇದೆ ಇದರಲ್ಲಿ. ಒಳಗಡೆ ಫೋಟೋ ಅಲೋ ಇಲ್ಲ ನಾಗಮೂರ್ತಿ ಒಡೆಯಕ್ಕೆ. ಬನ್ನಿ ಒಳಗಡೆ ಹೋಗೋಣ. ಈ ಮುಖಾಂತರ ಒಳಗಡೆ ಹೋಗ್ಬೇಕು. ನೋಡಿ ಅಲ್ಲಿ ಹಾರ ಕಾಣ್ತಿದೆಯಲ್ಲ, ಅದೇ ನಾಗ ಮಂಟಪ, ಅದೇ ವಿಗ್ರಹ. ಇಲ್ಲಿ ವಿಡಿಯೋ ತೆಗೆಯಂಗಿಲ್ಲ ಅಂದರು, ಆಫ್ ಮಾಡಿ ಇಲ್ಲಿಂದ ಮುಂದೆ ತೆಗೆದು ವಿಡಿಯೋ. ಮುಂದೆ ಎಷ್ಟು ಸುಂದರವಾಗಿ ಕಾಣುತ್ತಿದೆ ಶಿವನ ಮೂರ್ತಿ ಮತ್ತು ಬೆಟ್ಟಗಳು ಅಲ್ವಾ ವೀಕ್ಷಕರೇ. ಇನ್ನು ಕಾಮಗಾರಿ ನಡೆಯುತ್ತಿದೆ, ಪೂರ್ಣ ಆದಮೇಲೆ ಇನ್ನೂ ಸುಂದರವಾಗಿ ಕಾಣುತ್ತದೆ. ಇಲ್ಲಿ 6,000 ಜನ ಕೂತಿ ಯೋಗ ಮಾಡಬಹುದು ಮತ್ತು ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಬಹುದು. ಇಲ್ಲಿ ಕೂತಿ 6,000 ಜನ. ಶಿವಲಿಂಗ ಮೂರ್ತಿಯ ಎತ್ತರ 112 ಅಡಿ ಎತ್ತರ ಇದೆ. ಇದು ಬೆಂಗಳೂರಿನಿಂದ ಸುಮಾರು 70 ಕಿಲೋಮೀಟರ್ ದೂರ ಆಗುತ್ತೆ ಚಿಕ್ಕಬಳ್ಳಾಪುರಕ್ಕೆ. ಇಲ್ಲಿಗೆ ಸುಮಾರು ವಿವಿಧ ರಾಜ್ಯಗಳಿಂದ ಭೇಟಿ ನೀಡ್ತಾರೆ ಈ ಶಿವಲಿಂಗ ನೋಡೋಕ್ಕೆ. ನೀವು ಇದೇ ಟೈಪ್ ಆಗಿ ನೀವು ಹೈದರಾಬಾದಲ್ಲಿ ನೋಡ್ಬೋದು. ಇದೇ ಶೈಲಿಯಲ್ಲಿ ಕಟ್ಟಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕಟ್ಟಿದ್ದಾರೆ. ಮತ್ತು ನೈಟಲ್ಲಿ ಲೈಟಿಂಗ್ ಶೋ ಇರುತ್ತೆ, ಲೇಸರ್ ಲೈಟಿಂಗ್ ಶೋ. ನೀವು ಅದನ್ನು ನೋಡ್ಕೊಂಬಿಟ್ಟು ಹೋಗ್ಬೋದು. ಶಿವಮೂರ್ತಿಯ ಮುಂಭಾಗ ನಾಗಮಂಟಪವಿದೆ, ನೀವು ನೋಡ್ಬೋದು. ಈ ಶಿವನ ಮೂರ್ತಿ ಸುಮಾರು 112 ಅಡಿ ಎತ್ತರವಿದೆ. ನೀವು ನೋಡ್ಬೋದು ಅಲ್ಲೆಲ್ಲ ಲೇಸಿಂಗ್ ಲೈಟರ್ ಮಾಡೋಕ್ಕೆ ಗೋಪುರ ಮಾಡಿದ್ದಾರೆ. ಶಿವಮೂರ್ತಿ ಹಿಂದ್ಗಡೆ ಬೆಟ್ಟಗಳು ನೋಡ್ಬೋದು, ಎಷ್ಟು ಸುಂದರವಾಗಿ ರಮಣೀಯವಾಗಿ ಕಾಣುತ್ತಿದೆ. ಒಳ್ಳೆ ಜಾಗದಲ್ಲಿ ಮಾಡಿದ್ದಾರೆ ಈ ಮೂರ್ತಿಯನ್ನು. ಶಿವನ ಕೊರಳಿಗೆ ರುದ್ರಾಕ್ಷಿ ಮಾಲೆಯನ್ನು ಹಾಕಿದ್ದಾರೆ, ಅತಿ ಸುಂದರವಾಗಿ ಕಾಣುತ್ತಿದೆ. ವೀಕೆಂಡು ಮತ್ತೆ ಹಬ್ಬ ಹರಿದಿನಗಳಲ್ಲಿ ತುಂಬಾ ಜನ ಬರ್ತಾರೆ ಇಲ್ಲಿಗೆ. ನೋಡಿ ಇದೇ ಮಂಟಪ, ಶಿವನ ಮೂರ್ತಿಯ ಮುಂಭಾಗದಲ್ಲಿ ಮಾಡಿದ್ದಾರೆ. ಮಂಟಪದ ಒಳಗಡೆ ಶಿವಲಿಂಗವಿದೆ, ಅದಕ್ಕೆ ಪೂಜೆ ಮಾಡಿಬಿಟ್ಟು ಹಾಲು ಅಭಿಷೇಕ ಮಾಡ್ತಾರೆ. ಮತ್ತೆ ಇಲ್ಲಿ ಕೂತಿ ಮೆಡಿಟೇಷನ್ ಮಾಡಬಹುದು. ನೋಡಿ ಹೇಗೆ ಕಾಣುತ್ತದೆ ಮೂರ್ತಿ, ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ಬಂದ ಭಕ್ತಾದಿಗಳಿಗೆಲ್ಲ ಇಲ್ಲಿ ನಮಸ್ಕಾರ ಮಾಡ್ತಾರೆ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತದೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.